ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಭೀಷ್ಮ ಪಂಚಕ ವ್ರತ. ಕಾರ್ತೀಕ ಮಾಸವೆಲ್ಲ ಏಕಭುಕ್ತಿಗಳಿಂದ, ನಕ್ತ ವ್ರತಗಳಿಂದ, ಅಯಾಚಿತ ವ್ರತಗಳಿಂದ ಹಾಲು, ಹಣ್ಣು, ಹಂಪಲುಗಳನ್ನು ಆಹಾರವನ್ನಾಗಿ ಸೇವಿಸುತ್ತಾ ಉಪವಾಸಗಳಿಂದ ಹರಿಪೂಜೆಯನ್ನು ಮಾಡುತ್ತಾ ಕಾಲ ಕಳೆಯಬೇಕು. ಈ ರೀತಿ ಕಳೆದವರಿಗೆ ಸಕಲ ಪಾಪಗಳು ನಶಿಸಿ ಎಲ್ಲ ಬಯಕೆಗಳು ಈಡೇರಿ ಶ್ರೀಹರಿಯ ನಿಕಟ ವಾಸ ಪ್ರಾಪ್ತಿಯುಂಟಾಗುತ್ತದೆ. ಹರಿವ್ರತವನ್ನು ಯಾವಾಗ ಬೇಕಾದರೂ ಮಾಡಬಹುದಾದರೂ ಸೂರ್ಯನು ದಕ್ಷಿಣಾಯನದೊಳಕ್ಕೆ ಹೋದಾಗ ಮಾಡುವ ಈ ವ್ರತಗಳು ಅಧಿಕ ಪ್ರಶಸ್ತವಾದವುಗಳೆಂದು ಹೇಳಬಹುದು. ಈ ಕಾಲದ ನಂತರ ಚತುರ್ಮಾಸಗಳು ಕಾರ್ತೀಕ ಮಾಸಗಳನ್ನು ಒಳ್ಳೆಯವೆಂದು ಹೇಳಬಹುದು. ಸಾಮಾನ್ಯವಾಗಿ ಕಾರ್ತೀಕ ಶುದ್ಧ ಏಕಾದಶಿ ನಾಡೀ ವ್ರತವನ್ನು ಆರಂಭಿಸುವರು. ಅಂದು ತ್ರಿಸಂಧ್ಯಗಳಲ್ಲಿ ಸ್ನಾನ ಮಾಡಿ ಯವ ಪದಾರ್ಥಗಳೊಂದಿಗೆ ಪಿತರರಿಗೆ ನಿತ್ಯ ಪೂಜೆಗಳನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸಬೇಕು. ಮೌನವಾಗಿ ತುಪ್ಪ, ಜೇನುತುಪ್ಪ, ಸಕ್ಕರೆ, ಪಂಚಗವ್ಯಗಳು, ನೀರಿನೊಂದಿಗೆ ಹರಿಗೆ ಸ್ನಾನವನ್ನು ಮಾಡಿಸಿ ಕರ್ಪೂರಾದಿ ಸುಗಂಧ ದ್ರವ್ಯಗಳೊಂದಿಗೆ ಶ್ರೀಹರಿಯ ಶರೀರಕ್ಕೆ ಲೇಪನ ಮಾಡಬೇಕು. ಸಾಧಕನು ಇರುವವರೆಗೂ ಪ್ರತಿದಿನವೂ ವಿಷ್ಣುದೇವನಿಗೆ ಎಣ್ಣೆಯ ಧೂಪವನ್ನಿಟ್ಟು ಪಕ್ವಾನ್ನಗಳನ್ನು, ಮಿಠಾಯಿಯನ್ನು ನೈವೇದ್ಯವನ್ನಾಗಿ ಅರ್ಪಿಸಿ ಓಂ ನಮೋ ವಾಸುದೇವಾಯ ಎಂಬ ಮಂತ್ರವನ್ನು 108 ಸಲ ಜಪಿಸಬೇಕು. ನಂತರ ಇದೇ ಮಂತ್ರವನ್ನು ಸ್ವಾಹಾಯುಕ್ತವನ್ನಾಗಿ ಪಠಿಸುತ್ತಾ ಅಕ್ಕಿ, ಎಳ್ಳು, ತುಪ್ಪಗಳನ್ನು ಬೆರೆಸಿ ಅವುಗಳಿಂದ ಆಹುತಿಗಳನ್ನು ಕೊಡಬೇಕು. ಮೊದಲನೆಯ ದಿನದಂದು ಕಮಲ ಪುಷ್ಪಗಳಿಂದ ಶ್ರೀಮನ್ನಾರಾಯಣನ ಪಾದಗಳನ್ನು, ಮಾರನೆಯ ದಿನ ಬಿಲ್ವಪತ್ರೆಗಳಿಂದ ಜಂಘಗಳನ್ನು, ಮೂರನೆಯ ದಿನ ಗಂಧದಿಂದ ನಾಭಿಯನ್ನು, ನಂತರದ ದಿನ ಬಿಲ್ವಪತ್ರೆಗಳಿಂದ ಜವಾಪುಷ್ಪಗಳಿಂದ ಸ್ವಾಮಿಯ ಶಿರೋಭಾಗವನ್ನು ಪೂಜಿಸಬೇಕು. ಈ 5 ದಿನಗಳು ನೆಲದ ಮೇಲೆಯೇ ನಿದ್ರಿಸಬೇಕು. ಈ ದಿನಗಳಲ್ಲಿ ಕ್ರಮವಾಗಿ ಗೋಮಯ, ಗೋಮೂತ್ರ, ಮೊಸರು, ಹಾಲು, ತುಪ್ಪಗಳನ್ನು ಮಾತ್ರವೇ ರಾತ್ರಿಯಲ್ಲಿ ಬಾಯಲ್ಲಿ ಹಾಕಿಕೊಳ್ಳಬೇಕು. ಹಗಲಲ್ಲಿ ಏನನ್ನೂ ಸೇವಿಸಬಾರದು. ಈ ವ್ರತದಿಂದ ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷಗಳೂ ಸಹ ಲಭಿಸುತ್ತವೆ. ಈ ವ್ರತವನ್ನು ಮಾಸದಲ್ಲಿನ 2 ಪಕ್ಷಗಳಲ್ಲಿ ಮಾಡಿದವರಿಗೆ ಸಕಲ ಪಾಪಗಳೂ ನಶಿಸುತ್ತವೆ. ಇದನ್ನು ಭೀಷ್ಮ ಪಂಚಕ ವ್ರತವೆಂದು ಕರೆಯುವರು. ಈ ವ್ರತವನ್ನು ಸೂತಕರು, ಮೃತಕರು ಸಹ ಅಶೌಚ ಕಾಲದಲ್ಲಿಯೂ ಸಹ ಮಾಡಬಹುದು. ಸೂತಕ ಎಂದರೆ ಹುಟ್ಟುವುದು, ಮೃತಕ ಎಂದರೆ ಬಂದು ಮರಣ. ಒಂದೇ ದಿನದಲ್ಲಿ ದಶಮಿ ಏಕಾದಶಿಯು ಬಿದ್ದರೆ ಅದು ಅಸುರ ದಿನವಾಗುತ್ತದೆ. ಆದ್ದರಿಂದ ಅಂತಹ ದಿನವು ವ್ರತವಾಗಲಿ ಉಪವಾಸವಾಗಲಿ ಮಾಡಬಾರದು.